ಖುಷಿ ಆಯಿತು. ಅಗೇನ್ ಲೈಕ್ ಇಟ್ಸ್ ಅನ್ ಎಮೋಷನ್. ಈ ಥರ ಮ್ಯಾಚ್ಗಳು ವಿಟ್ನೆಸ್ ಮಾಡೋದೇ ನಮ್ಮ ಒಂಥರ ಇಟ್ಸ್ ಲೈಕ್ ಲಕ್ಕಿ ಫಾರ್ ಅಸ್ ಆ್ಯಂಡ್ ಎಸ್ಪೆಷಲಿ ಟು ವಿಟ್ನೆಸ್ ವಿತ್ ಫ್ರೆಂಡ್ಸ್. ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಆಸಮ್. ವಿರಾಟ್ ಕೊಹ್ಲಿ ಕರೆಕ್ಟ್ 100 ಮಾಡಿದ್ದಾರೆ ಸರ್. ವಿರಾಟ್ ಕೊಹ್ಲಿ ಫಾರ್ಮಲ್ ಇಲ್ಲ ಅಂತೆಲ್ಲ ಹೇಳ್ತಾರೆ. He has proved what he is. He is a batsman who has got potential and he has shown what he is. Definitely he is the showstopper of today. ತುಂಬಾ ಖುಷಿ ಆಯ್ತು. ಇನ್ನ ವಿರಾಟ್ ಕೊಹ್ಲಿ ಥ್ರೂಔಟ್ ಆಲ್ ದ ಮ್ಯಾಚಸ್ ಹಿಂಗೆ 100 ಗೆಲ್ತಾ ಹೋಗ್ಲಿ, ಹಿಂಗೆ ನಮ್ಮ ಇಂಡಿಯನ್ ಟೀಮ್ನ ಗೆಲ್ಲಿಸ್ತಾ ಹೋಗ್ಲಿ. ಸೊ ನಮಗೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಖುಷಿಯಿಂದ ಪ್ರತಿ ಸಲ ನೋಡ್ತೀವಿ ನಾವು. ಬೆಳಗ್ಗೆ ಮ್ಯಾಚ್ ಶುರುವಾದಾಗ, ಮಧ್ಯಾಹ್ನ ಮ್ಯಾಚ್ ಶುರುವಾದಾಗಿಂದ ನಾವು ನೋಡ್ತಾನೆ ಇದ್ದೀವಿ. ಎಲ್ಲೂ ಹೋಗಿಲ್ಲ ಕೂಡ. ಇಂಡಿಯಾ ಆಡಿದ್ದು ತುಂಬ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ಪಕ್ಕ ಈ ಸತಿ ಗೆಲ್ತೀವಿ. ಚಾಂಪಿಯನ್ಸ್ ಟ್ರೋಫಿ ಅಂತೂ ಇಂಡಿಯಾಗೆ ಬಂದೇ ಬರುತ್ತೆ. ತುಂಬ ಖುಷಿಯಾಗಿದೆ. ಕೊಹ್ಲಿ ಅವ್ರ ಫಾರ್ಮ್ ಬಂದಿದ್ದು ಇನ್ನೂ ತುಂಬ ಖುಷಿ ಆಗ್ತಿದೆ. ಹಿಂಗೆ ಕಂಟಿನ್ಯೂ ಆಗಿ ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ IPL ಅಲ್ಲೂ ಬೆಂಗಳೂರಿಗೆ ಹಿಂಗೆ ರನ್ಸ್ ಹೊಡೆದು ವಿನ್ ಆಗಬೇಕು. ಫೈನಲಿ ಟ್ರೋಫಿ ನಮ್ಗೆ ಬಂದರೆ ಖುಷಿ ಆಗುತ್ತೆ. ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿಬಿಟ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇಂಡಿಯಾ ಫೈನಲ್ಸ್ ನೋಡೋಕ್ಕಿಂತ ಬರ್ತಾ ಇದ್ದೀವಿ ನಾವಿಲ್ಲಿ. ಇವಾಗ ನೆಕ್ಸ್ಟ್ ಮ್ಯಾಚು ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಇದೆ. ನೋಡೋಣ ಹೆಂಗೆ ಆಡ್ತಾರೆ ಇಂಡಿಯಾ ಗೆದ್ದು ಆಡ್ರೆ ಗ್ರೂಪಲ್ಲಿ ಫಸ್ಟ್ ಇದ್ದರೆ ಅವ್ರದ್ದು ಸೆಮಿಫೈನಲ್ ಸ್ವಲ್ಪ ಈಸಿ ಆಗಿರುತ್ತೆ. ಸರ್, ಇವತ್ತು ಇಂಡಿಯಾ ಮ್ಯಾಚ್ ಗೆದ್ದಿರೋದು ತುಂಬ ಖುಷಿ ಆಗ್ತೈತೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೇ ಒಂಥರ ಎಲ್ಲರಿಗೂ ಥ್ರಿಲ್ಲಿಂಗ್ ಮ್ಯಾಚ್ ಅದು. ಅದರಲ್ಲೂ RCB ಕಡೆಯಿಂದ ವಿರಾಟ್ ಕೊಹ್ಲಿ ಅವರು 100 ಸೆಂಚುರಿ ಹೊಡೆದಿದ್ದಾರೆ. ಅದಿನ್ನೂ ಡಬಲ್ ಧಮಾಕ.